ראש הממשלה ישיבה מיוחדת של הכנסת to welcome the leader of the world's largest democracy a Jerusalem main आपका स्वागत है stands with Israel. ಇಸ್ರೇಲ್ ಸಂಸತ್ತಾದ ನೆಸೆಟ್ನಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ 5 ಬಾರಿ ಸ್ಟ್ಯಾಂಡಿಂಗ್ ಓವೇಷನ್ ದೊರೆತಿರುವುದು ಇತಿಹಾಸ ನಿರ್ಮಿಸಿದ ಕ್ಷಣವೆಂದು ಪರಿಗಣಿಸಲಾಗಿದೆ. ಇದು ಕೇವಲ ಒಬ್ಬ ನಾಯಕನಿಗೆ ಸಲ್ಲಿಸಿದ ಗೌರವವಲ್ಲ, ಭಾರತ ದೇಶಕ್ಕೆ ದೊರೆತ ಜಾಗತಿಕ ಮಾನ್ಯತೆ ಎಂಬುದಾಗಿ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಇಸ್ರೇಲ್ ಸಂಸದರು ಎದ್ದು ನಿಂತು ಚಪ್ಪಾಳೆ ತಟ್ಟಿದ ಕ್ಷಣ ಎರಡು ರಾಷ್ಟ್ರಗಳ ಸ್ನೇಹಕ್ಕೆ ಹೊಸ ಅಧ್ಯಾಯವನ್ನ ಬರೆಯಿತು. ಪ್ರಧಾನಿ ಮೋದಿ ಅವರು ತಮ್ಮ ಭಾಷಣದಲ್ಲಿ ಭಾರತ ಇಸ್ರೇಲ್ ಸ್ನೇಹವು ಕೇವಲ ರಾಜಕೀಯ ಸಂಬಂಧವಲ್ಲ, ಅದು ಮೌಲ್ಯಾಧಾರಿತ ಬಾಂಧವ್ಯ ಎಂದು ಹೇಳಿದ್ರು. ಭದ್ರತೆ, ಕೃಷಿ, ತಂತ್ರಜ್ಞಾನ, ನೀರಿನ ನಿರ್ವಹಣೆ ಮತ್ತು ರಕ್ಷಣಾ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ಪರಸ್ಪರ ಸಹಕಾರದಿಂದ ಮುಂದೆ ಸಾಗ್ತಾ ಇರೋದನ್ನ ಅವರು ಉಲ್ಲೇಖಿಸಿದ್ರು. ವಿಶೇಷವಾಗಿ ಉಗ್ರವಾದದ ವಿರುದ್ಧದ ಹೋರಾಟದಲ್ಲಿ ಭಾರತ ಮತ್ತು ಇಸ್ರೇಲ್ ಒಂದೇ ಮನೋಭಾವ ಹೊಂದಿವೆ ಎಂದು ಅವರು ಸ್ಪಷ್ಟಪಡಿಸಿದ್ರು. ಭಾರತದ ವೇಗವಾಗಿ ಬೆಳೀತಾ ಇರುವ ಆರ್ಥಿಕತೆ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಸಾಧನೆಗಳನ್ನ ಮೋದಿಯವರು ವಿವರಿಸಿದಾಗ ಸಂಸದರು ಭರ್ಜರಿ ಸ್ವಾಗತ ನೀಡಿದ್ರು. ನಾವು ಒಟ್ಟಿಗೆ ನಿಂತಾಗ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಬಲವಾಗುತ್ತವೆ ಎಂಬ ಮಾತಿಗೆ ಸಭಾಂಗಣದಲ್ಲಿ ಚಪ್ಪಾಳೆಗಳ ಮೊರೆ ಗುಂಜಿತು. ಇದೇ ವೇಳೆ ಇಸ್ರೇಲ್ ಜನರ ಧೈರ್ಯ ಮತ್ತು ಸೃಜನಶೀಲತೆಯನ್ನ ಅವರು ಕೊಂಡಾಡಿದ್ರು. ಈ 5 ಬಾರಿ ಸ್ಟ್ಯಾಂಡಿಂಗ್ ಓವೇಷನ್ ಕೇವಲ ರಾಜಕೀಯ ಪ್ರೋಟೋಕಾಲ್ ಅಲ್ಲ, ಅದು ವಿಶ್ವ ವೇದಿಕೆಯಲ್ಲಿ ಭಾರತದ ಹೆಚ್ಚುತ್ತಾ ಇರುವ ಪ್ರಭಾವದ ಪ್ರತೀಕವಾಗಿದೆ. ಇಸ್ರೇಲ್ ಸಂಸತ್ತಿನಲ್ಲಿ ಭಾರತದ ಪ್ರಧಾನಿಯ ಮಾತುಗಳಿಗೆ ದೊರೆತ ಗೌರವ ಭಾರತವನ್ನ ವಿಶ್ವದ ಪ್ರಮುಖ ರಾಷ್ಟ್ರಗಳ ಪಂಗಡದಲ್ಲಿ ಇನ್ನಷ್ಟು ದೃಢಪಡಿಸಿದೆ. ಎರಡು ರಾಷ್ಟ್ರಗಳ ಮಧ್ಯದ ಸಂಬಂಧಗಳು ಮತ್ತಷ್ಟು ಗಾಢವಾಗಲಿವೆ ಎಂಬ ವಿಶ್ವಾಸ ವ್ಯಕ್ತವಾಗಿದೆ. ಮೋದಿಯವರ ಭೇಟಿಯು ರಕ್ಷಣಾ ಒಪ್ಪಂದಗಳು, ತಂತ್ರಜ್ಞಾನ ಹಂಚಿಕೆ ಮತ್ತು ಕೃಷಿ ಸಹಕಾರಕ್ಕೆ ಹೊಸ ದಾರಿಯನ್ನ ತೆರೆದಿದೆ. ಇಸ್ರೇಲ್ನ ನೀರಾವರಿ ತಂತ್ರಜ್ಞಾನ ಮತ್ತು ಸ್ಟಾರ್ಟ್ ಅಪ್ ಸಂಸ್ಕೃತಿಯಿಂದ ಭಾರತಕ್ಕೂ ಲಾಭವಾಗಲಿದೆ. ಇದೇ ರೀತಿ ಭಾರತದ ದೊಡ್ಡ ಮಾರುಕಟ್ಟೆ ಮತ್ತು ಮಾನವ ಸಂಪನ್ಮೂಲ ಶಕ್ತಿ ಇಸ್ರೇಲ್ಗೆ ಹೊಸ ಅವಕಾಶಗಳನ್ನ ನೀಡಲಿದೆ. ಸಂಸತ್ತಿನಲ್ಲಿ ಮೂಡಿದ ಆ ಕ್ಷಣಗಳು ಕೇವಲ ರಾಜಕೀಯ ದೃಶ್ಯವಲ್ಲ, ಅದು ಭಾವನಾತ್ಮಕ ಮತ್ತು ಐತಿಹಾಸಿಕ ಸಂದರ್ಭವಾಗಿತ್ತು. ಭಾರತ ಇಸ್ರೇಲ್ ಸ್ನೇಹವು ವಿಶ್ವದ ಗಮನ ಸೆಳೆದಿದ್ದು ಭವಿಷ್ಯದಲ್ಲಿ ಇನ್ನಷ್ಟು ಬಲಿಷ್ಠ ಸಹಕಾರಕ್ಕೆ ವೇದಿಕೆಯಾಗಲಿದೆ. 5 ಬಾರಿ ಎದ್ದು ನಿಂತು ಗೌರವ ಸೂಚಿಸಿದ ಆ ಕ್ಷಣ ಭಾರತದ ಪ್ರಭಾವ ಮತ್ತು ಪ್ರಧಾನಿಯ ಜಾಗತಿಕ ನಾಯಕತ್ವದ ಸ್ಪಷ್ಟ ಸಂಕೇತವಾಗಿ ಉಳಿಯಲಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.